ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಯಾವುದೇ ದೇಶ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಆ ದೇಶದಲ್ಲಿ ಕೈಗಾರಿಕೆಗಳ ಮತ್ತು ವಾಣಿಜ್ಯ ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಸಂಸ್ಥೆ ಹಾಗೂ 5,000ಕ್ಕೂ ಹೆಚ್ಚು ನೇರ ಸದಸ್ಯರು, 7 ಲಕ್ಷಕ್ಕೂ ಹೆಚ್ಚು ಪರೋಕ್ಷ ಸದಸ್ಯರು ಹೊಂದಿರುವ ಸಂಸ್ಥೆ. ಜೊತೆಗೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭವಾಗಿ ಶತಮಾನಕ್ಕೂ ಹೆಚ್ಚು ಇತಿಹಾಸ ಇರುವಂತಹ ಸಂಸ್ಥೆ FKCCI. ಈ FKCCIಗೆ 108 ವರ್ಷಗಳ ನಂತರ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿರುವಂತರು. ಈ ಹಂತಕ್ಕೆ ಬರ್ಬೇಕಂತ ಹೇಳಿದ್ರೆ ಅವೇಕ್ನ ಅಧ್ಯಕ್ಷರಾಗಿ, ಕ್ಲಿಕ್ನಲ್ಲಿ, ಉಬುಂಟುನಲ್ಲಿ ಹಾಗೆ ಅನೇಕ ಸಂಘಟನೆಗಳಲ್ಲಿ ವಿವಿಧ ಪಾತ್ರಗಳನ್ನ ನಿರ್ವಹಿಸಿ ಈ ಹಂತಕ್ಕೆ ಬಂದಿದ್ದಾರೆ. PUC ಓದುವಾಗಲೇ, ನಂತರ ಇಂಜಿನಿಯರಿಂಗ್ ಮಾಡುವಾಗಲೇ ಅಂತಿಮ ವರ್ಷದಲ್ಲಿ ಉದ್ಯಮವನ್ನ ಪ್ರಾರಂಭ ಮಾಡಿದಂಥವ್ರು. ಯಾವುದೇ ಕುಟುಂಬದವರು ಸದಸ್ಯರು ಕೂಡ ಉದ್ಯಮದ ಹಿನ್ನೆಲೆ ಇಲ್ಲದವರು ಕೂಡ ತಾವು ವಿದ್ಯಾರ್ಥಿ ದಿಸೆಯಲ್ಲೇ ಉದ್ಯಮವನ್ನ ಪ್ರಾರಂಭ ಮಾಡಿ ಯಶಸ್ವಿ ಮಹಿಳಾ ಉದ್ಯಮಿ ಅನ್ಸ್ಕೊಂಡಂತವ್ರು. ಇವರ ಸೇವೆಗೆ ಅನೇಕ ಪ್ರಶಸ್ತಿಗಳು ಸಂದಿವೆ. ಅದರಲ್ಲೂ ಕೂಡ 2005ರಲ್ಲೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಕೂಡ ವಿಶೇಷ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ FKCCIನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಉಮಾ ರೆಡ್ಡಿ ಅವರನ್ನ. ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್, ನಿಮ್ ಜೊತೆ ಮಾತುಕತೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು.